ಇವತ್ತಂದ್ರೂ ಟಾರ್ಗೆಟ್ ಏನಾಗಿಲ್ಲ. ಗಂಟೆ ಆಗಿದೆ ಟೈಮಿಂಗ್ಸ್. ಇನ್ನು 2 ಅವರಲ್ಲಿ 9 ಆರ್ಡರ್ಸ್ ಹತ್ರೋಣ ಆಗಲ್ಲ. ನಮ್ಮ ತಾತ ಇಲ್ಲಿದ್ದಾನೆ ನೋಡಿ ಹೆಂಗೆ. ಇವಾಗ ಡ್ರಾಪ್ ಮಾಡಿರೋದು 101 ರೂಪಾಯಿ ಕೊಟ್ಟಿರೋದು 42 ರೂಪಾಯಿ. ಇಲ್ಲಿ ನೋಡಿ ಬರೀ ಪೇಪರ್ ಮಸಾಲ ಗೇಮ್ ಮಸಾಲ ಒಂದೇ. ಅದ್ರ ಡ್ರಾಪ್ ಎಲ್ಲಿ ಗೊತ್ತಾ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಸೋಮವಾರ, ಡೇಟ್ ಬಂದ್ಬಿಟ್ಟು ನೋಡ್ತೀನಿ ರೀ 9 ಡೇಟು. ಇವತ್ತು ಏನೇನು ಆಫರ್ ಕೊಟ್ಟಾನಂದ್ರಪ್ಪ. ಇವಾಗ ಸದ್ಯಕ್ಕೆ 60% ಇರೋದು. ಮೆಸೇಜ್ ಸೆಂಟ್ರ್ ಓಪನ್ ಮಾಡ್ತೀನಿ ನೋಡ್ರಿ. ಪೀಕ್ ಅವರ್ಸಲ್ಲಿ ಇದು 12ರಿಂದ 3 ಏನೋ ಒಂದು 45% ಕೊಟ್ಟವರು. 50, 35 ಇದೆ ಸಾಯಂಕಾಲ. ಮತ್ತು ಬ್ರೇಕ್ಫಾಸ್ಟದು ಇವಾಗ ಬೆಳಗ್ಗೆ ಬಂದುಬಿಟ್ಟು 60, 45, 20% ಇರೋದು. ನೋಡೋಣ ಬನ್ನಿರಿ. ಇವಾಗ 7-15 ಗಂಟೆ ಲಾಗಿನ್ ಆಗ್ತೀನಿ. ಸ್ಲಾಟ್ ಬಂದುಬಿಟ್ಟು 7ರಿಂದ 9, 9ರಿಂದ 12, 12ರಿಂದ 4, ಆಮೇಲೆ ಸಾಯಂಕಾಲ 7ರಿಂದ 11, 15. ಟೋಟಲ್ಲು 4 ಶಿಫ್ಟ್ ಬುಕ್ ಮಾಡ್ಕೊಂಡಿರೋದು. 12 ಅವರ್ 45 ನಿಮಿಷ. 1105ರಿಂದ 1718ವರೆಗೂ ಅರ್ನಿಂಗ್ಸ್ ಆಗ್ಬೋದು ಅಂತ ಹೇಳೋರೆ. ನೋಡೋಣ. ಲಾಗಿನ್ ಈಗ ಶಿಫ್ಟ್ ಕನ್ಫರ್ಮ್ ಆಯಿತು. ಇವಾಗ ಲಾಗಿನ್ 7-15 ಲಾಗಿನ್ ಆಗ್ತೀನಿ. ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. 0759 ಕೊಡಿ. 6 ಇಡ್ಲಿ. ಇವಾಗ ಫಸ್ಟ್ ಆರ್ಡರ್ ಪಿಕಪ್ ಮಾಡ್ತಿದ್ದೀನಿ ಉಡುಪಿ ಕಿಚನ್ಸಿಂದ, ಹೆಬ್ಬಾಳಿಂದ. ಇವಾಗ ಡ್ರಾಪ್ ಮಾಡೋಕ್ಕೆ ಕಾವಲ್ ಬಿಲ್ಸ್ ಅಂದ್ರಕ್ಕೆ ಹೋಗ್ಬೇಕು. ಇವಾಗ ಫಸ್ಟ್ ಆರ್ಡರ್ ಡ್ರಾಪ್ ಆಯಿತು. 60 ರೂಪಾಯಿ ಕೊಟ್ಟಿರೋದು. ಡ್ರಾಪ್ ಕೊಟ್ಟಿದ್ದೀನಿ. ಇಲ್ಲೇ ಜೋನ್ ಒಳಗಡೆ ಇದೆ ಇನ್ನು. ನೋಡೋಣ ಇವಾಗ ಸೆಕೆಂಡ್ ಆರ್ಡ್ರಲ್ಲಿ ಕೊಡ್ತಾನಪ್ಪ. ಇವಾಗ 2ನೇ ಆರ್ಡ್ರು ಕೊಟ್ಟಿರೋದು 8 ಗಂಟೆ ಕೊಟ್ಟಿರೋದು. ಇವಾಗ ಡ್ರಾಪ್ ಆಯಿತು. ಆಲ್ಮೋಸ್ಟ್ ಇಲ್ಲೇ ಲೋಕಲ್ ಆರ್ಡ್ರ್ ಇತ್ತು. ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ. ಕಾವಲ್ ಬೈಲ್ಸ್ ಅಂದ್ರದಿಂದ ಬಂದಿದ್ದೀನಿ. ಈ ಕಡೆ 80 ಫೀಟ್ ರೋಡ್ಗೆ ಬಂದಮೇಲೆ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಂದ ಆರ್ಡ್ರ್ ಕೊಟ್ಟಿರೋದು. ನೋಡೋಣ ಬರ್ರಿ ಇವಾಗ ಎಲ್ಲೆಲ್ಲ ಆರ್ಡ್ರ್ ಕೊಡ್ತಾನೆ ಮತ್ತೆ. ಇಲ್ಲಿ ನೋಡಿ ಬರೀ ಪೇಪರ್ ಮಸಾಲ ಗೇಮ್ ಮಸಾಲ ಒಂದೇ. ಅದ್ರ ಡ್ರಾಪ್ ಎಲ್ಲಿ ಗೊತ್ತಾ? ಹೆಸರುಘಟ್ಟ ನೋಡಿ. ಹೆಸರುಘಟ್ಟಕ್ಕೆ ಹೋಗ್ಬೇಕು ಇವಾಗ ನಾನು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಾ? ಇರಿಲ್ಲಿ ನೋಡೇ ಬಿಡೋಣ. ಈ ಟ್ರಾಫಿಕಲ್ಲಿ ಹೋಗೋಕ್ಕೆ ಆಲ್ಮೋಸ್ಟು 1 ಅವರ್ ಬೇಕು. ಇಲ್ಲಿ ನೋಡಿ 10 ಕಿಲೋಮೀಟ್ರ್ ಡ್ರಾಪ್ ಐತೆ ಹೆಸರುಘಟ್ಟಕ್ಕೆ. ನ್ಯೂ ಬೇಲ್ ರೋಡ್ ಫಿಲ್ಟರ್ ಕಾಫಿಯಿಂದ ಆರ್ಡ್ರ್ ಬಿದ್ದಿರೋದು. ನೋಡೋಣ ಬನ್ನಿರಿ ಹೋಗೋಣ. ಇದಕ್ಕೆ 100 ರೂಪಾಯಿ ಕೊಟ್ಟಿರೋದು 10 ಕಿಲೋಮೀಟ್ರಿಗೆ. ರಿಟರ್ನ್ ಬಂದ್ಬಿಟ್ಟು ಎಷ್ಟು ಕೂಡ ನೋಡಲಿಲ್ಲ, ಕನ್ಫರ್ಮ್ ಆಯ್ತದು. ನಾನು ಟಿಫನ್ ಮಾಡ್ತಾಯಿದ್ದೆ ನಾನು ಅವಾಗ. ಸಡನ್ನಾಗಿ ಇದನ್ನು ಆಗಿಬಿಟ್ಟೈತೆ. ನೋಡೋಣ ಇವಾಗ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಈ ರೋಡಲ್ಲಿ ಬರುತ್ತೆ ಅಂತ ಕಮೆಂಟ್, ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ರೋಡಲ್ಲಿ ಮಾತ್ರ ಯಾರು ಬೈ ಸ್ಲೋವಲ್ಲೇ ಹೊಡೆಯಲ್ಲ. ಎಲ್ಲ 50-60 ಸ್ಪೀಡಲ್ಲಿ ಹೊಡಿತಾರೆ. ರೋಡ್ ಅಷ್ಟು ಸಣ್ಣದಾಗಿದೆ ರೋಡ್ ಮಾತ್ರ. 2 ವೇ ರೋಡು ಅಂದರೆ ಆ ಸೈಡಿಂದ ಗಾಡಿಗಳು ಬರ್ತಾವೆ, ಈ ಸೈಡಿಂದ ಬರ್ತಾವೆ. ನಾವು ಹೋಗೋಣ ಬರ್ರಿ. ಇವಾಗ ಡ್ರಾಪ್ ಮಾಡಿರೋದು 101 ರೂಪಾಯಿ ಕೊಟ್ಟಿರೋದು. 42 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಇವಾಗ 9 ಗಂಟೆ ಮೇಲೆ 45% ಇರೋದು. 5 ಆರ್ಡ್ರ್ ಅಂದರೆ ಈ ಆರ್ಡ್ರಿಗೆ 2 ಆರ್ಡ್ರ್ ಕೌಂಟ್ ಮಾಡೋಣ. 250 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ನೋಡೋಣ ಬನ್ನಿರಿ. ಇವಾಗ ನಮ್ಮ ಝೋನಿಗೆ ಹೋಗೋಕೆ, ನಮ್ಮ ಝೋನ್ ಎಲ್ಲೈತೆ ಗೊತ್ತಾ? ಇಲ್ಲಿಂದ ಇಲ್ಲಿ ಮ್ಯಾಪ್ ಹಾಕ್ತೀನಿ. ನಾನು ಇರೋದು ಇಲ್ಲಿ ಸದ್ಯದಲ್ಲಿ. ನಮ್ಮ ಝೋನ್ ಐತೆ ಈ ಮೂಲೆಯಲ್ಲಿ. ಇಲ್ಲಿಂದ ನೋಡಿ ಎಷ್ಟು ದೂರ ಐತೆ. ಬನ್ರಿ, ಏನು ಮಾಡೋಕ್ಕಾಗಲ್ಲ, ಹೋಗೋಣ. ನಮ್ಮ ಝೋನಿಗೆ ಹೋಗೋಕೆ ಇನ್ನೊಂದು ಇಲ್ಲಿಂದ ಒಂದು ಅರ್ಧ ಗಂಟೆ ಆಗ್ಬೋದು. ಟ್ರಾಫಿಕ್ ಐತೆ ನಾರ್ಮಲಾಗಿ ಅಷ್ಟೇ, ಚೂರು ಎಲ್ಲಾದರೂ ಬರೀ ಹೋಗೋಣ. 9 ಗಂಟೆ ಆಗೈತೆ. 9 ಗಂಟೆ ಅಷ್ಟರಲ್ಲಿ ಮುಟ್ಟೋಣ. ಇವಾಗ ಟೈಮ್ ಬಂದುಬಿಟ್ಟು 10 ಹೊತ್ತಾಗಿರೋದು ಟೈಮಿಂಗ್ಸ್. ಇವಾಗ ಬರೀ ಎಷ್ಟು 75 ರೂಪಾಯಿ ಕೊಟ್ಟಿದ್ದ ನ್ಯೂ ಬೇಲ್ ರೋಡಿಂದ. ಈ ಆರ್ಡ್ರ್ ಕೊಟ್ಟರೆ ಎಷ್ಟಪ್ಪ? 6 ಆರ್ಡ್ರ್ ಆಗಿದೆ, 369. ಇವಾಗ ಗಣೇಶ್ ಫುಡ್ಡು ಜ್ಯೂಸಿಂದ ಕೊಟ್ಟವನೇ ಒಂದು ಫುಡ್ ಪಾಯಿಂಟು 24 ರೂಪಾಯಿ, 8 ರೂಪಾಯಿ ಸರ್ಜು. ಲೋಕಲ್ ಆರ್ಡ್ರು. ಬರ್ರಿ ಹೋಗೋಣ. ಮಲ್ಟಿ ಆರ್ಡ್ರ್ ಇನ್ನೊಂದು, ಅಲ್ಲಿ 2 ಡ್ರಾಪ್ ಇರೋದು. ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಇನ್ನು ಫುಡ್ಡು ರೆಡಿ ಯಾವುದಿಲ್ಲ. ಇವಾಗ ಟೈಮ್ 12 ಗಂಟೆ ಆಗಿದೆ. 90% ಇರೋದು ಅಂದರೆ ಸರ್ಜು. 507 ಅರ್ನಿಂಗ್ಸ್ ಆಗಿರೋದು. ಇನ್ನೂ ಬೇಕಾಗಿರೋ 12 ಆರ್ಡ್ರು, 11 ಆರ್ಡ್ರ್ ಆಗಿದೆ. ನೋಡೋಣ. 80 ಫೀಟ್ ರೋಡಲ್ಲಿ ಇದ್ದೀನಿ. ಇಲ್ಲಿಂದ ಎಲ್ಲೆಲ್ಲಿ ಆರ್ಡ್ರ್ ಕೊಡ್ತಾನೆ. ಇವಾಗ 4 ಗಂಟೆವರೆಗೂ ಕೆಲಸ ಮಾಡ್ಬೇಕು ನಾನು. 4 ಗಂಟೆ ಒಳಗಡೆ ಫಸ್ಟ್ ಟಾರ್ಗೆಟ್ ಮುಗಿಬೇಕು. 12 ಆರ್ಡ್ರ್ ಹೊಡಿಬೇಕು. ನೋಡೋಣ ಬನ್ನಿರಿ ಎಷ್ಟು ಆರ್ಡ್ರ್ ಹೊಡಿಸ್ತಾನೋ ನೋಡೋಣ. ಮತ್ತು ಸಾಯಂಕಾಲ ಎದ್ದಿದ್ದಲ್ಲ ಆರ್ಡ್ರ್ 90% ಇರೋದು ಸರ್. ಇವಾಗ ಲೋಕಲ್ ಆರ್ಡ್ರ್ ಕೊಟ್ಟಿರೋದು ಎಷ್ಟು 12-15 ಗಂಟೆ ಕೊಟ್ಟವನು ಆರ್ಡ್ರ್. ಇಲ್ಲೇ IDC ಮುಂಜಾನೆ ಇದ್ನಲ್ಲ, ಇಲ್ಲೇ ರೀಚ್ ಕೊಟ್ಟಿದ್ದೀನಿ. ಇನ್ನೂ ಫುಡ್ ರೆಡಿ ಇಲ್ಲ. ಬರೀ ಮಿಲ್ಕ್ ಟೀ, ಫಿಲ್ಟರ್ ಕಾಫಿ 2 ಇದೆ ಐಟಮ್ಸು. ನೋಡೋಣ ತೊಗೊಂಡ್ಬಿಟ್ಟು
ಮೆಕ್ಡಾನ್ಸ್ನಲ್ಲಿದ್ದೀನಿ ಇವಾಗ. ಮೇಡಮ್ ಆರ್ಡರ್ ಐಡಿ ಕೊಡಿ 5437 ರೆಡಿ. ಊಟ ಆಯ್ತಾ ಮೇಡಮ್? ಹಾಂ ಏನು ಮೇಡಮ್? ಹಾಂ ಆಗಿದೆ. ಇವಾಗ ಪಿಕಪ್ ಆಯಿತು ಮ್ಯಾಕ್ಡಾನ್ಸ್ನಿಂದ. ಇವಾಗ ಬೂಟ್ಸ್ ಅಂದರೆ ಡ್ರಾಪ್ ಐತೆ, ಡ್ರಾಪ್ ಮಾಡೋಕೆ ಹೋಗೋಣ. ಇದೊಂದು ಆರ್ಡ್ರ್ ಕೊಟ್ಟರೆ ಆಲ್ಮೋಸ್ಟ್ 600 ಚಿಲ್ಲರೆ ಆಗುತ್ತೆ. ನೋಡೋಣ. ನಮ್ಮ ತಾತ ಇಲ್ಲಿದ್ದಾಗ ನೋಡಿ ಹಂಗೆ ನಮ್ಮ ತಾತ ಅವರು ಜಾಸ್ತಿ ಆರ್ಡ್ರ್ಗಳು ಬೀಳ್ತಾವೆ ಅಲ್ಲಿ. ಇವಾಗ ನಂದನ ಪ್ಯಾಲೇಸದಲ್ಲಿ ಇದ್ದೀನಿ. ನಂದನ ಪ್ಯಾಲೇಸಿಂದ ಮಲ್ಟಿ ಆರ್ಡ್ರ್ ಕೊಟ್ಟವನು. ಒಂದು R&R ಮತ್ತೊಂದು ಇದ್ರದ್ದು ಇಲ್ಲಿ ಪಿಕಪ್ BL ಅಲ್ಲಿರೋದು. ಒಂದು ಪ್ರೆಸ್ಟೀಜ್ ಗಂಗಮ್ಮ ಸರ್ಕಲ್ ಡ್ರಾಪ್ ಇರೋದು. ಇನ್ನೊಂದು ಬಂದುಬಿಟ್ಟು ಕುಮಾರ್ ಸ್ಟ್ರಿಂಗ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಮಲ್ಸಂದ್ರ ಮೇನ್ ರೋಡಲ್ಲಿ ಐತೆ. ಬರೀ 2 ಪಿಕಪ್ ರೆಡಿ ಆಯಿತು. ಮೇಡಮ್ ಅವ್ರದ್ದು ಇದು ನಂದೇನಾ ತೋರಿಸಿ. 05 ರೆಡಿ ಆಯ್ತು ನೋಡಿ, ಪಿಕಪ್ ಮಾಡ್ಕೊಂಡೆ. ಇವಾಗ ಪ್ರೆಸ್ಟೀಜ್ಗೆ ಫಸ್ಟ್ ಡ್ರಾಪ್ ಇರೋದು ಗಂಗಮ್ಮ ಸರ್ಕಲ್ಲು. ಇವಾಗ ಪ್ಲಾಟಿನಮ್ ಸಿಟಿದಲ್ಲಿದ್ದೀನಿ. ಪ್ಲಾಟಿನಮ್ ಸಿಟಿ ಬ್ಲಾಕಲ್ಲಿ ಒಂದು ಆರ್ಡ್ರ್ ಕೊಟ್ಟಿರೋದು. ಇನ್ನೊಂದು ಸೆಕೆಂಡ್ ಆರ್ಡ್ರ್ ಬಂದುಬಿಟ್ಟು ಎಲ್ಲಪ್ಪ ಜಾಳಲ್ಲಿ ಅಂದರೆ 8ನೇ ಮೈಲಿಗೆ ಇರೋದು ಡ್ರಾಪು. ಹೆಸರುಘಟ್ಟ ರೋಡು ಅಂದರೆ 8ನೇ ಮೈಲಿ ಸಿಗ್ನಲ್ ಪಕ್ಕದ ರೋಡಲ್ಲಿರೋದು. ನೋಡಿರಿ ಇದು ಪ್ಲಾಟಿನಮ್ ಸಿಟಿ ಅಪಾರ್ಟ್ಮೆಂಟ್ ಹೆಂಗೈತೆ. ಏನು ಹೊಸ ಪೇಂಟ್ ಹೊಡೆದ್ಬಿಟ್ಟಾರೆ. ಮತ್ತು ಫುಲ್ ಹಳೇ ಬಿಲ್ಡಿಂಗು, ಕೆರೆಯಲ್ಲಿ ಕಟ್ಟಿರೋದು ಬಿಲ್ಡಿಂಗ್ ಅನಿಸುತ್ತೆ ಇದು ಆಲ್ಮೋಸ್ಟ್. ಯಾಕಂದರೆ ಸ್ವಲ್ಪ ತೆಗ್ದಲ್ಲಿದೆಯಲ್ಲ ಅದಕ್ಕೆ ಅದ್ರ ಓಲ್ಡ್ ಬಿಲ್ಡಿಂಗ್ ಇರೋದು ಇದು ಆಲ್ಮೋಸ್ಟು. ಬ್ಲಾಕಲ್ಲಿ ಕೊಟ್ಬಿಟ್ಟು ಬಂದಿದ್ದೀನಿ. ಇವಾಗ 2ನೇ ಆರ್ಡ್ರು 8ನೇ ಮೈಲಿಗೆ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ ಬರ್ರಿ. ಇವಾಗ ಟೈಮಿಂಗ್ ಬಂದುಬಿಟ್ಟು 6:45 ಗಂಟೆ ಆಗಿದೆ. ಲಾಗಿನ್ ಆಗಿದ್ದೀನಿ. ಬೇಕಾಗಿರೋ ಆರ್ಡ್ರ್ ಎಷ್ಟು ಗೊತ್ತಾಯ್ತು, ತುಂಬ 15 ಆರ್ಡ್ರ್ ಹೊಡಿಬೇಕು. ಇಲ್ಲಿ ನೋಡಿ 15 ಆರ್ಡ್ರು ಅಂದರೆ ಈ ಕಡೆ 12 ಆರ್ಡ್ರು 23 ಆದಮೇಲೆ ಈ ಕಡೆ ಟೋಟಲ್ ಬರೀ 20 ಆರ್ಡ್ರ್ ಆಗಿರೋದು. 35 ಟಾರ್ಗೆಟ್ ಹೊಡಿಬೇಕಾಗಿರೋದು. ನಾನು 1019 ರೂಪಾಯಿ ಆಗಿದೆ. ಯಾವುದೋ ಒಂದು ಕೊಟ್ಟೆ ಬಿಟ್ಟನಲ್ಲ 41 ರೂಪಾಯಿದು ಹಟ್ಟಿ ಕಫೆ ಅಂತೆ. ಇದು ಅಲ್ಲಿ ಮತ್ತಿಕೆರೆಯಲ್ಲಿ ಪಿಕಪ್ ಡ್ರಾಪು 6 ಕಿಲೋಮೀಟ್ರ್ ಕೊಟ್ಟವ್ರೆ. ಇದು ಹಟ್ಟಿ ಕಫೆ ಇದ್ರ ಹತ್ರ ಇರೋದು, ರಾಮಯ್ಯ ಒಳಗಡೆ ಇರೋದು. ಬನ್ರಿ ಇದು ಇವಾಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ R&R ಬಿರಿಯಾನಿದಲ್ಲಿ ಬಿದ್ದಿದೆ. ಇವಾಗ ಫಸ್ಟ್ ಟಾರ್ಗೆಟ್ ಆಗಿದೆ. 8:15 ಗಂಟೆಗಿದೆ. ಟ್ರಾಫಿಕ್ ಅಂದರೆ ಫುಲ್ ಜಾಮ್ ಆಗಿದೆ. ಟಾರ್ಗೆಟ್ ಆಗಲ್ಲ ಇವತ್ತು. ಸೆಕೆಂಡ್ ಟಾರ್ಗೆಟು. ಫಸ್ಟ್ ಟಾರ್ಗೆಟ್ ಎಷ್ಟಾಗುತ್ತೆ ಆಗುತ್ತೆ ನೋಡೋಣ. ಇವಾಗ ರೆಸ್ಟೋರೆಂಟ್ ಹತ್ರ ಬಂದಿದ್ರಿ ಅಣ್ಣ. 4115 ಕೊಡಿ. 4115 ರೆಡಿ. 4115 R&R. ಇವಾಗೊಂದು 69 ರೂಪಾಯಿ ಕೊಟ್ಟಿದ್ದ. ಇವತ್ತೇನು ಟಾರ್ಗೆಟ್ ಆಗಿಲ್ಲ ಆಲ್ಮೋಸ್ಟು. ಏನು ಇಲ್ಲಿ ನೋಡಿ ತೋರಿಸ್ತೀನಿ. ಇನ್ನೂ 9 ಆರ್ಡ್ರ್ ಹೊಡಿಬೇಕು. 9 ಗಂಟೆ ಆಗಿದೆ ಟೈಮಿಂಗ್ಸ್. ಇನ್ನು 2 ಅವರಲ್ಲಿ 9 ಆರ್ಡ್ರ್ ಸತ್ರೂ ಆಗಲ್ಲ. ಯಾಕಂದರೆ ಫುಲ್ ಜಾಮ್. RT ನಗರದಲ್ಲಿ ದಿನ್ನೂರು ರೋಡು ಬರೀ RT ನಗರದಲ್ಲೇ ಓಡಿಸ್ತಾ ಇದ್ದೀನಿ. ಇವಾಗ ಇಲ್ಲೇ ನಾಗೂರ್ ಹತ್ರ ಬಂದಿದ್ದೀನಿ. RT ನಗರ ಪಕ್ಕದಲ್ಲೇ ಇರೋದು. ಏನು ತುಂಬ ದೂರ ಏನಿಲ್ಲ. 26 ಆರ್ಡ್ರ್ ಹೊಡೆದಿದ್ದೀನಿ. 1347 ರೂಪಾಯಿ ಆಗಿದೆ ಅರ್ನಿಂಗ್ಸು. 10:30 ಆಲ್ಮೋಸ್ಟ್ 11 ಆಗಕ್ಕೆ ಬಂತು. ಅಲ್ಲ ಆಯ್ತಲ್ಲ, ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ನೋಡೋಣ. ಇವಾಗ 2 ಅವರಲ್ಲಿ ಎಷ್ಟಾಗುತ್ತೆ. 10 ಗಂಟೆವರೆಗೆ ಸರ್ಜ್ ಇರೋದು 35%. ನೋಡೋಣ. ಟಾರ್ಗೆಟ್ ಅಂತ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟಾರ್ಗೆಟ್ ಮುಗಿದೈತೆ. ನೋಡೋಣ ಇವಾಗ ಅರ್ನಿಂಗ್ಸ್ ಎಷ್ಟಾಗುತ್ತೆ. ಇನ್ನೊಂದು 100-150 ರೂಪಾಯಿ ಆಗ್ಬೋದು ಆಲ್ಮೋಸ್ಟು. ಎಲ್ಲ ಸೇರಿಸಿದ್ರೆ ಫಸ್ಟ್ ಟಾರ್ಗೆಟದು ಇನ್ಸ್ಟಿಟ್ಯೂ 235 ರೂಪಾಯಿ ಬರುತ್ತೆ. ಇವಾಗ ಬೇಸ್ಮೆಂಟಲ್ಲಿದ್ದೀನಿ ಒಂದು ಅಪಾರ್ಟ್ಮೆಂಟಲ್ಲಿ. ಇವಾಗ ಆರ್ಡ್ರ್ ಯಾವುದೂ ಕೊಡ್ತಾನೂ ಇಲ್ಲ ನೋಡಿ ಇಲ್ಲಿಂದ. ನೋಡೋಣ. ನೆಟ್ವರ್ಕ್ ಇಶ್ಯೂ ಆಗಿದೆ. ಬೇಸ್ಮೆಂಟಲ್ಲಿದ್ದರೆ ನೆಟ್ವರ್ಕ್ ಬರೋಲ್ಲ. ಇವಾಗ ಲಾಸ್ಟಿಗೆ ಸಿಗ್ತೀನಿ. ಇಲ್ಲಿ ನೋಡಿ ಪಿಕಪ್ ಹೆಂಗೆ ಹೇಳ್ಬಿಟ್ಟವನೆ. ಕೆಂಪಾಪುರ ಪಿಕಪ್ಪು ಡ್ರಾಪ್ ಮತ್ತು ಹೆಬ್ಬಾಳ RT ನಗರಕ್ಕೆ ಬರಬೇಕು. ಹೆಬ್ಬಾಳ ಹತ್ರ ಡ್ರಾಪ್ ಇರೋದು ಇದು. ಇವಾಗ ಕೆಂಪಾಪುರಕ್ಕೆ ಹೋಗೋಣ. 6 ಕಿಲೋಮೀಟ್ರ್ ಕೊಟ್ಟಿರೋದು. ಶ್ರೀ ಹೋಮ್ ಫುಡ್ ಆಂಧ್ರ ಅಂತೆ. ಪಿಕಪ್ ಎಷ್ಟು ಕಿಲೋಮೀಟ್ರು ಇಲ್ಲಿಂದ? ಪಿಕಪ್ಪು 2.5 ಕಿಲೋಮೀಟ್ರ್ ಪಿಕಪ್ ಐತೆ. ಬನ್ರಿ ಹೋಗೋಣ. ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಇದು ಒಂದು ಕೊಟ್ಟರೆ ಇನ್ನೂ 8 ಆರ್ಡ್ರ್ ಬೇಕಾಗುತ್ತೆ. ಇನ್ನೂ 8 ಆರ್ಡ್ರ್ ಅಂತ ಸತ್ರು ಆಗಲ್ಲ. ನೋಡೋಣ ಸಿಗ್ತೀನಿ ಮತ್ತೆ ಆಮೇಲೆ. ಇವತ್ತಂದ್ರೂ ಟಾರ್ಗೆಟ್ ಏನಾಗಿಲ್ಲ. 1584 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 12:26 10:50 ಟೈಮಿಂಗ್ ಆಗಿರೋದು. 4 ಆರ್ಡ್ರ್ ಬೇಕಿತ್ತು. ಇನ್ನು ಆಗಲ್ಲ ಅಂತ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸುಸ್ತಾಗಿದೆ. ಇವಾಗ ಟಾರ್ಗೆಟ್ ಅಂದ್ರೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಎಲ್ಲಿಗೆ ಏನು ಮಾಡತ್ತೀನಿ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇವತ್ತು ನೀವು ಎಷ್ಟು ನೋಡಿದ್ರೆ ಕಮೆಂಟ್ ಬಾಕ್ಸನ್ನು ಕಮೆಂಟ್ ಮಾಡಿರಿ. ಟಾಟಾ ಬಾಯ್.